ಪ್ರತಿ ಬಾರಿ ಜಾನುವಾರು ಜಾತ್ರೆ ಖುಷಿ ಪಡ್ತಾರೆ. ಈ ಸರಿ ಏನಾಗ್ತದೆ, ಈ ಸರಿ ಬಹಳ ವಿಶೇಷವಾಗಿರುವಂಥ ಶಿಕ್ಷಣ ಸಂಸ್ಥೆಯ ಅಸಾದಂತೆಯಾದ ಹಾಗೂ ವಿಶೇಷವಾಗಿ ಈಗಿನ ಪೂಜ್ಯರಾಗಿರುವಂತಹ ಬೆಳ್ಳಿ ತುಲಾಭಾರ ಹಾಗೂ ಜಾನುವಾರು ಮಾರುಕಟ್ಟೆ ಆಯೋಜನೆ ಪ್ರಾರಂಭವಾಗಿ 20 ವರ್ಷ ಅದರ ಸುವರ್ಣ ಮಹೋತ್ಸವ ಕೂಡ ಈ ವರ್ಷ ಇದರಲ್ಲಿ ವಿಶೇಷವಾಗಿ ಕೃಷಿ ಮೇಳ, ಇದರಲ್ಲಿ ಕೃಷಿಕರಿಗೆ ಸಂಬಂಧಪಟ್ಟಂತ ಸಲಕರಣೆಗಳಿರ್ಬೋದು, ಬೀಜ ಇರ್ಬೋದು, ವಿಶೇಷವಾಗಿ ಸಿರಿಧಾನ್ಯ ಬಹಳ ಮಹತ್ವವಾದಂಥ ಮಳಿಗೆ. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಇರಬೇಕು ಅಥವಾ ನಮ್ಮ ಎಲ್ಲ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಬಳಕೆ ಮಾಡುವಂಥದ್ದು ಎಲ್ಲರಲ್ಲೂ ಆಗಬೇಕು. ಅಂದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಣೆ ಮತ್ತು ನಮ್ಮ ಜೀವನ ಕೂಡ, ಅದರಲ್ಲೂ ವೃದ್ಧಾಪ್ಯ ಜೀವನ ಭಾಳ ಸಿರಿಧಾನ್ಯಗಳ ಮಾತ್ರ ಭಾಳಷ್ಟು ಒಳ್ಳೆಯ ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ. ಇವತ್ತಿನ ಒಂದು ಕೃಷಿ ಮೇಳ ಎಲ್ಲ ಮಳಿಗೆಗಳು ಇದಾವೆ. ಜಾನುವಾರುಗಳಿಗೆ ಬೇಕಾದಂಥ ಫೀಡ್ಸ್ ಇರ್ಬೋದು, ಬೇಕಾದಂಥ ಔಷಧಿಗಳು ಇರ್ಬೋದು, ರೈತರಿಗೆ ಎಲ್ಲ ಪೆಸ್ಟಿಸೈಡ್ ಎಲ್ಲ ಈ ಜಾನುವಾರುಗಳ ಇವತ್ತ ವಿಶೇಷವಾಗಿರುವಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರು ನಮ್ಮೂರ ಜಾತ್ರೆ ಕೇರಿ ಮಠದ ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದಲ್ಲಿ ಸಹಾಯ, ಸಹಕಾರ, ಬೆಂಬಲ. ನಿನ್ನೆ ಇದೇ ಕಾರ್ಯಕ್ರಮದಲ್ಲಿ 25-30 ಜನರು ಆಗಮಿಸಿ ಈ ಪ್ರಸಾದವನ್ನು ಸ್ವೀಕಾರ ಮಾಡಿ, ವಿಶೇಷವಾಗಿ ನಮ್ಮ ಶೇಗುಣಸಿಯ ಮಹಾಂತ ಸ್ವಾಮಿಗಳು ಆಧ್ಯಾತ್ಮ ಪ್ರವಚನವನ್ನು ಮಾಡ್ತಾರೆ. ಅದು ಕೂಡ ಬಹಳಷ್ಟು ವ್ಯಾಪಕವಾದಂಥ ಆಧ್ಯಾತ್ಮದ ಕಡೆಗೆ ನಮ್ಮ ವಿಶೇಷವಾಗಿ ತಾಯಂದಿರು ಹೆಚ್ಚು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಆಗ್ತಾ ಇದ್ದಾವೆ. ಅದರಲ್ಲಿ ಕೂಡ ಈ ಕೃಷಿ ಮೇಳ ಕೂಡ ಯಶಸ್ವಿಯಾಗಿದೆ ಅಂತ